ಒಂದೇ ಚರ್ಚೆ. ಪ್ರಧಾನಿ ಮೋದಿ ಮಿತವ್ಯಯದ ಕರೆ ಕೊಟ್ಟಿದ್ದಾರೆ. ಕಾರಣಗಳ ಹೊರತಾಗಿ ಬಂಗಾರ ಖರೀದಿ ಮಾಡಬೇಡಿ, ಮೋಜು ಮಸ್ತಿಗಾಗಿ ಮಾಡುವ ವಿದೇಶ ಪ್ರವಾಸಗಳನ್ನು ಮುಂದೂಡಿ ಅನ್ನುವುದು ಸೇರಿದಂತೆ 8 ಸಲಹೆಗಳು. ಇದರ ಪರ ವಿರುದ್ಧ ಚರ್ಚೆಗಳಾಗ್ತಾ ಇದ್ದಾವೆ. ಯುದ್ಧ ಕಾಲಕ್ಕೆ ಸರಿಯಾಗಿ ಸನ್ನದ್ಧವಾಗದೆ ಈಗ ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಏರಿಕೆ ಮತ್ತು ಮಿತವ್ಯಯದ ಸಂದೇಶ ಅನ್ನೋದು ಒಂದು ವಾದ ಆದರೆ ಜಗತ್ತಿನಾದ್ಯಂತ ಇಂಥದ್ದೊಂದು ಸಮಸ್ಯೆಯ ಕಾಲ ಬಂದಿದೆ. ಇಂಥ ಕಾಲದಲ್ಲಿ ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವಂಥದ್ದು ಇನ್ನೊಂದು ವಾದ. ವಿಕಾಸ್ ಪುತ್ತೂರ್ ಅವ್ರನ್ನೇ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸರಿ, 78 ದಿವಸ ಆಗಿದೆ ಯುದ್ಧ ಶುರುವಾಗಿ. ಫೆಬ್ರವರಿ 28ಕ್ಕೆ ಶುರುವಾಗಿದ್ದು, ಏಕಾಏಕಿ ಒಂದು ಪಬ್ಲಿಕ್ ಫಂಕ್ಷನ್ನಲ್ಲಿ ಬಂದು ನೀವು ಪೆಟ್ರೋಲು ಡೀಸೆಲ್ ಬಳಕೆ ಕಡಿಮೆ ಮಾಡಿ, ಬಂಗಾರ ಖರೀದಿ ಮಾಡಬೇಡಿ, ಫಾರಿನ್ ಟ್ರಿಪ್ಗಳಿಗೆ ಹೋಗಬೇಡಿ ಅಂತ ಕರೆ ಕೊಟ್ಟುಬಿಟ್ರೆ ಹೆಂಗೆ? ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ದೇಶದಲ್ಲಿ 75 ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯ ಅಪೀಲ್ಗಳು ಸಾಕಷ್ಟು ಬಾರಿ ಆಗಿದೆ, ಇಂಪೋಸಿಷನ್ ಕೂಡ ಆಗಿದೆ. ನಮ್ಮ ದೇಶವನ್ನು ಆಳಿದಂತಹ ನೆಹರು ಅವರಿರ್ಬೋದು, ಇಂದಿರಾ ಗಾಂಧಿ ಅವರಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿರ್ಬೋದು, ಮನಮೋಹನ್ ಸಿಂಗ್ ಅವರಿರ್ಬೋದು, ಎಲ್ಲರೂ ಕೂಡ ಇವರ ಅವಧಿಯಲ್ಲಿ ನೀವು ಗಮನಿಸಿದರೆ ಗೋಲ್ಡಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಕ್ರೂಡ್ ಆಯಿಲ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಅಪೀಲ್ಗಳನ್ನು ಮಾಡಿದ್ದಾರೆ. ಮೋದಿಜಿಯವರು ಕೂಡ ಮೊನ್ನೆ ಮಾಡಿರ್ತಕ್ಕಂಥದ್ದು ಅಡ್ವೈಸ್. ದಿಸ್ ಇಸ್ ಅನ್ ಅಪೀಲ್, ದಟ್ ಇಸ್ ನಾಟ್ ಅನ್ ಇಂಪೋಸಿಷನ್. 1962ನೇ ಇಸ್ವಿಯಲ್ಲಿ ನಾವು ಇತಿಹಾಸವನ್ನು ಗಮನಿಸಿದರೆ ಆಗ ಗೋಲ್ಡ್ ಅನ್ನು ಖರೀದಿ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಇಂಪೋಸಿಷನ್ ಮಾಡಿದ್ರು. ಗೋಲ್ಡ್ ರೇಟ್ ಅನ್ನು ಕರ್ಬ್ ಮಾಡಲಿಕ್ಕೆ ಒಂದು ಗೋಲ್ಡ್ ಕಂಟ್ರೋಲ್ ಆಕ್ಟ್ ಅನ್ನು ತಂದ್ರು. ದಟ್ ಇಸ್ ಕಾಲ್ಡ್ ಎಸ್ ಇಂಪೋಸಿಷನ್. ನೋಡಿ, ಒಂದು ಅಪೋಸಿಷನ್ ಪಾರ್ಟಿ, ಒಂದು ಪ್ರತಿಪಕ್ಷದ ಅಂದಮೇಲೆ ಅದಕ್ಕೆ ಜವಾಬ್ದಾರಿಗಳಿದೆ. ಯಾವಾಗಲೂ ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. 1962ರಲ್ಲಿ, 1975ರಲ್ಲಿ, 1965ರಲ್ಲಿ, 2009ರಲ್ಲಿ, 2013ರಲ್ಲಿ ಈ ರೀತಿಯ ಅಪೀಲ್ಗಳು ಬಂದಾಗ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಪರವಾಗಿ ನಿಂತಿತ್ತು. ಪ್ರಧಾನಮಂತ್ರಿಗಳು ಅಂದಿನ ಕಾಲದಲ್ಲಿ ಯಾವ ವಿಷಯವನ್ನು, ಯಾವ ಅಪೀಲನ್ನು ಮಾಡಿದ್ರು ಅದರ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಪರವಾಗಿ ನಾವು ಮಾತಾಡಿದ್ವಿ. ಯಾವತ್ತೂ ಕೂಡ ನಾವು ಒಪೋಸ್ ಮಾಡಲಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಿಮಗೆ ನಾನು ಐ ವಿಲ್ ಗಿವ್ ಯು ಒನ್ ಇನ್ಸ್ಟೆನ್ಸ್. ಜವಾಹರ್ಲಾಲ್ ನೆಹರು ಅವರು 1962ರಲ್ಲಿ ಅವರು ಹೇಳ್ತಾರೆ, ಲೆಟ್ ಅಸ್ ಗಿವ್ ಗೋಲ್ಡ್ ಫಾರ್ ವಾಟ್ ಗುಡ್ ಆರ್ ಗುಡ್ ಗೋಲ್ಡ್ ಬ್ಯಾಂಗಲ್ಸ್ ಟುಡೇ ಇಫ್ ಟುಮಾರೋ ವಿ ಆರ್ ಆಲ್ ಇನ್ ಐರನ್ ಶಾಕಲ್ಸ್ ಅಂತ. ಅಂದ್ರೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ನೀವೆಲ್ಲರೂ ತಮ್ಮಲ್ಲಿರ್ತಕ್ಕಂಥ ವೈಯಕ್ತಿಕ ಚಿನ್ನಾಭರಣಗಳನ್ನು ದೇಶಕ್ಕೆ ದಾನ ಮಾಡಿಬಿಡಬೇಕು ಅನ್ನುವಂಥ ಅಪೀಲ್ಗಳನ್ನು ಮಾಡಿದ್ದಾರೆ. ಚಿದಂಬರಂ ಅವರು 2013ರಲ್ಲಿ ದ ಮೋಸ್ಟ್ ಫೇಮಸ್ ಸ್ಟೇಟ್ಮೆಂಟ್ ನಾನು ಹೇಳ್ತೇನೆ, ಇಫ್ ಐ ಹ್ಯಾವ್ ಒನ್ ವಿಶ್ ವಿಚ್ ದ ಪೀಪಲ್ ಆಫ್ ಇಂಡಿಯಾ ಕ್ಯಾನ್ ಫುಲ್ಫಿಲ್ ಈಸ್ ದೇ ಶುಡ್ ನಾಟ್ ಬೈ ಗೋಲ್ಡ್. ಇದು 2013ರಲ್ಲಿ ಚಿದಂಬರಂ ಅವರು ಹೇಳಿದಂಥ ಸ್ಟೇಟ್ಮೆಂಟು. ಮನಮೋಹನ್ ಸಿಂಗ್ ಅವರು ಅಪೀಲ್ 2009ರಲ್ಲಿ ಮಾಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ನೀವು ಪ್ರತಿ ಸೋಮವಾರ ಒಪ್ಪತ್ತು ಊಟ ಮಾಡಬೇಕು, ಒಂದು ಹೊತ್ತು ಊಟವನ್ನೇ ಬಿಡಬೇಕು ಅಂತ ಹೇಳಿದ್ರು. ಇವೆಲ್ಲವೂ ಕೂಡ ಈ ನಿದರ್ಶನಗಳು ಭಾರತದಲ್ಲಿ ಬಂದಿದೆ. ಪ್ರತಿಪಕ್ಷಗಳ ಜವಾಬ್ದಾರಿಗಳು ಇದೆ. ಯಾವ ಸಂದರ್ಭದಲ್ಲಿ, ಯಾವ ವಾತಾವರಣದಲ್ಲಿ, ಗ್ಲೋಬಲ್ ಅಟ್ಮಾಸ್ಫಿಯರ್ ಯಾವ ರೀತಿ ಇದೆ, ಗ್ಲೋಬಲ್ ಡಿಪ್ಲೊಮೆಸಿ ಯಾವ ರೀತಿ ಇದೆ, ಇದೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಚರ್ಚೆಗಳು ಬರುತ್ತೆ. ಇವತ್ತು ಪ್ರಧಾನಿಯವರು ಏನು ಹೇಳಿದ್ದಾರೆ ಇದು ತುಂಬಾ ವಿಮರ್ಶೆ ಮಾಡಿ, ತುಂಬಾ ವಿವೇಚನೆಯಿಂದ ಅವರು ಅಡ್ವೈಸ್ ಮಾಡಿರ್ತಕ್ಕಂಥದ್ದು. ಮತ್ತೆ ಇದು ಕೇವಲ ಜಾಗತಿಕ ವಿದ್ಯಮಾನಗಳು, ಗ್ಲೋಬಲ್ ಸರ್ಕಮ್ಸ್ಟಾನ್ಸಸ್, ಇಂಟರ್ನಲ್ ವಿಷಯಗಳು ಎಲ್ಲ ಎಲೆಕ್ಷನ್ ಮುಗಿದ್ಮೇಲೆ ನೆನಪಾದ್ವಾ ಸರ್? ನೋಡಿ, ಅಯ್ಯಯ್ಯೋ ನಾನು 5 ಸ್ಟೇಟ್ ಎಲೆಕ್ಷನ್ ನಡೀತಾ ಇತ್ತು. ನಾನು ನಿಮಗೆ ಅದರ ಅಂಕಿಅಂಶ ಕೊಡ್ತೇನೆ. 2000 ಮೊನ್ನೆ ಮೇವರೆಗೆ ಭಾರತದ ಒಟ್ಟು ಫಾರಿನ್ ರಿಸರ್ವ್ ಮೇಲೆ ಯಾವುದೇ ರೀತಿಯ ದೊಡ್ಡ ಒತ್ತಡ ಬಿದ್ದಿರಲಿಲ್ಲ. ಆಲ್ ಆಫ್ ಅ ಸಡನ್ $70ಗಳಿದ್ದಂತಹ ತೈಲ ಇದು $100 ಕ್ರಾಸ್ ಆಯಿತು. 120 ಹೋಗಿತ್ತು ಎಲೆಕ್ಷನ್ ಟೈಮ್ ನಲ್ಲಿ. ಅಲ್ಲಲ್ಲ, ನಾನು ಹೇಳ್ತೇನೆ ನಿಮಗೆ ಟೋಟಲ್ ಅಂಕಿಅಂಶ ಕೊಡ್ತೇನೆ. ನೋಡಿ, ಫಾರೆಕ್ಸ್ ರಿಸರ್ವ್ಸ್ ಏನಿದೆ ಇದು ನಮ್ಮ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದ ನಂತರ 300 ಸಮಥಿಂಗ್ ಇದ್ದಂಥ $1 ಬಿಲಿಯನ್ ಇದ್ದಂಥ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇವತ್ತು $700 ಬಿಲಿಯನ್ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ತಂದಿಟ್ಟಿರೋದು. ಇವತ್ತು ವಿಶ್ವದ ಮೋಸ್ಟ್ ಸ್ಟೇಬಲ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇರುವಂಥದ್ದು ಭಾರತದ್ದು. ಸೊ ಈ ರೀತಿಯ ವ್ಯವಸ್ಥೆಗಳಿಗೆ ನಮ್ಮ ಸರ್ಕಾರ ದೊಡ್ಡ ಪ್ರಮಾಣದ ಪ್ರಯತ್ನಗಳು 12 ವರ್ಷಗಳಿಂದ ಮಾಡಿದೆ. ಈಗ ತೈಲ ಬೆಲೆ ಏರಿಕೆ ನೀವು 76 ದಿವಸಗಳ ನಂತರ ಮಾಡಿದ್ದು ಅಂತ ತಾವು ಹೇಳ್ತೀರಿ. 76 ದಿವಸಗಳವರೆಗೂ ನಾವು ಬೇರೆ ಬೇರೆ ಕಾರಣಗಳಿಂದ ಅಲ್ಲ, ಐ ವಿಲ್ ಗಿವ್ ಯು ದಿ ಪಾಯಿಂಟ್ಸ್. ಇದು ಎಲೆಕ್ಷನ್ ನಡೀತಾ ಇತ್ತು ಅನ್ನುವಂಥದ್ದು ಪ್ರತಿಪಕ್ಷಗಳ ಒಂದು ನರೇಟಿವ್. ನಾನು ಹೇಳ್ತಾ ಇದ್ದೀನಿ, ನಾನು ನಿಮಗೆ ಎಲೆಕ್ಷನ್ ನಡೀತಾ ಇರುವಾಗಲೇ ಹೇಳಿದೆ, ಎಲೆಕ್ಷನ್ ಮುಗಿದ ತಕ್ಷಣ ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ. ನಾನು ನಿಮಗೆ ಅಂಕಿಅಂಶಗಳು ಕೊಡ್ತೇನೆ ಸರ್. ನಾವು
ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮಾತಾಡ್ಲಿಕ್ಕೆ ವಿ ಕ್ಯಾನ್ ಹೇಳ್ಬೋದು ಏನ್ ಬೇಕಾದ್ರೂ. ನೋಡಿ, $13 ಬಿಲಿಯನ್ ಒಂದು ಆನ್ ಅ ಸಿಂಗಲ್ 4 ನೈಟ್ 8th ಮೇಗೆ 2026ಗೆ ಅದು ಡ್ರಾಪ್ ಆಯಿತು. ಸೊ ಈ ಕಾರಣಗಳು, ಈ ಸನ್ನಿವೇಶಗಳು ಬದಲಾವಣೆ ಆಗಿದೆ. ಇದು ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ. ಇವತ್ತಿನ ಕಳೆದ 76 ದಿವಸಗಳಲ್ಲಿ ನೀವು ಗಮನಿಸಿ, ಪ್ರಪಂಚದಲ್ಲಿ 198 ರಾಷ್ಟ್ರ ಇದೆ. 50 ರಾಷ್ಟ್ರಗಳಿಗಿಂತ ಹೆಚ್ಚಿನ ದೇಶಗಳು ಕ್ರೂಡ್ ಆಯಿಲ್ ಪ್ರೈಸಸ್ ಅನ್ನು ಇನ್ಕ್ರೀಸ್ ಮಾಡಿದ್ದೇವೆ. ನಾನು ನಿಮಗೆ ಅದರ ಅಂಕಿಅಂಶ ಕೊಡ್ತೇನೆ. ಅಮೆರಿಕದವರು ಯಾಕೆ ಅಂತ ಹೇಳ್ತೇನೆ ಸರ್, ನಾನು ಅಮೆರಿಕದವರು 45% ಇನ್ಕ್ರೀಸ್ ಮಾಡಿದ್ದಾರೆ. ಅವ್ರು ಶುರು ಮಾಡಿದ್ರೆ ಅವ್ರು ಅನುಭವಿಸ್ತಾರೆ. ನಾನು ಹೇಳ್ತೇನೆ, ಅದರಲ್ಲಿ ಭಾರತದ ಡಿಪ್ಲೊಮೆಸಿಯ ಕಾರಣಕ್ಕೆ, ಭಾರತದ ಸಂಬಂಧಗಳ ಕಾರಣಕ್ಕೆ ನಾವು ಬರೀ 3% ಮಾಡಿರುವಂತದ್ದು. ದಟ್ ಟು ಆಫ್ಟರ್ 76 ಡೇಸ್. 2022 ಮೇ 3% ಮುಗಿಯುತ್ತಾ? ಇನ್ನು ಜಾಸ್ತಿ ಆಗಲ್ವಾ? 2022 ನಂತರ ನೀವು ಅಂಕಿಅಂಶ ತೆಗಿರಿ. UPA ಸರ್ಕಾರದ 10 ವರ್ಷಗಳು, ಭಾರತೀಯ ಜನತಾ ಪಾರ್ಟಿಯ 11 ವರ್ಷಗಳು. ಪ್ರತಿ ದಿವಸ ಇವರು, ಪ್ರತಿ ತಿಂಗಳು ಇವರಿಗೆ ಖುಷಿ ಬಂದ ರೀತಿಯಲ್ಲಿ ಪೆಟ್ರೋಲ್ ದರ, ಡೀಸೆಲ್ ದರ ಏರಿಕೆ ಮಾಡ್ತಾ ಇದ್ರು. 2022 ಮೇ ನಂತರ ನಾವು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಲಿಲ್ಲ. ಇವತ್ತು ಸನ್ನಿವೇಶಗಳ ಕಾರಣಕ್ಕೆ ಸನ್ನಿವೇಶಗಳು ಆ ರೀತಿ ಆಗಿದೆ. ಇವತ್ತು ಅಮೆರಿಕದಂತಹ ರಾಷ್ಟ್ರಗಳು 45%, ಮಯನ್ಮಾರ್ 101%, ಫಿಲಿಪೀನ್ಸ್ 76%, ಮಲೇಷಿಯಾ 68%. UAE 40% ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದೆ. ಭಾರತ 3%ಗೆ ಯಾಕೆ ನಿಲ್ಲಕ್ಕೆ ಸಫಲ ಆಯಿತು ಅಂತ ಕೇಳಿದ್ರೆ, ಬಿಕಾಸ್ ಆಫ್ ಅವರ್ ಡಿಪ್ಲೊಮೆಸಿ. ಇವತ್ತು ರಷ್ಯನ್ ಆ ಕಾರಣಗಳಿಂದ ಮಾಡಲಿಲ್ಲ. ಇದೆಲ್ಲ ಈ ವಾಸ್ತವಾಂಶಗಳು ನಾವು ತಿಳ್ಕೊಳ್ಬೇಕು. ನೋಡಿ, ಅದೇ ರೀತಿ ಯಾರು ಡಿಪ್ಲೊಮೆಸಿ ಒಳ್ಳೆದಲ್ಲಿ ಇಟ್ಕೊಂಡಿದ್ದಾರೆ, ಇವತ್ತು ಚೈನಾದಲ್ಲಿ ಅವರು ರಷ್ಯನ್ ಆಯಿಲ್ಸ್ ಮೇಲೆ ಅವಲಂಬಿತ ಆಗಿದ್ದಾರೆ. ಸೊ ಅವರು ಏನು ಇನ್ಕ್ರೀಸ್ ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ. ಇವತ್ತು ಅದೇ ರೀತಿ ಜಪಾನ್ ನಾನೇನ್ ಹೇಳಿದೆ, ಭಾರತ ಈ ಕಾರಣಗಳಿಂದ ಇವತ್ತು ನಾವು ಜನರ ಮೇಲೆ ಒತ್ತಡ ಹಾಕಲಿಲ್ಲ. ಎಸ್, ನಿಖೇತ್ ರಾಜ್ ಮೌರ್ಯ ಅವರೇ, ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಒಂದು ವಾತಾವರಣ ಆಪತ್ತು ದೇಶದ ಮೇಲೆ ಬಂದೆರಗಿ ಬಿಟ್ಟಿದೆ ಅನ್ನೋ ಥರ ಮಾತಾಡ್ತಿದ್ದೀರಿ ನೀವು. ಇತಿಹಾಸದಲ್ಲಿ ತುಂಬ ಆಗಿದ್ದಾವೆ ಸರ್ ಹಿಂಗೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದರು, ಬೆಲೆ ಏರಿಕೆ ತುಂಬ ಜಾಸ್ತಿ ಆಯಿತು. ಯಾಕಿದು ಅಂದರೆ ಕಾಂಬೋಡಿಯಾದಲ್ಲಿ ಯುದ್ಧ ನಡೀತಿದೆ ಅಂದರು. ಕಾಂಬೋಡಿಯಾದ ಯುದ್ಧಕ್ಕೂ ಭಾರತಕ್ಕೂ ಏನು ಸಂಬಂಧ ಇತ್ತು ಸರ್? ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು, ಮೊರಾರ್ಜಿ ದೇಸಾಯಿ ಅವರು ಹಣಕಾಸು ಸಚಿವರಾಗಿದ್ದರು. ಗೋಲ್ಡ್ ಕಂಟ್ರೋಲ್ ಆಕ್ಟ್ ತಂದ್ರು. ಇಷ್ಟಕ್ಕಿಂತ ಜಾಸ್ತಿ ಬಂಗಾರವನ್ನು ಯಾರೂ ಇಟ್ಕೊಳ್ಳಂಗಿಲ್ಲ ಮನೆಯಲ್ಲಿ, ಇದ್ರೆ ಡಿಕ್ಲೇರ್ ಮಾಡಬೇಕು ಅಂತ. VP ಸಿಂಗ್ ಅವಧಿಯ ತನಕ ಗೋಲ್ಡ್ ಕಂಟ್ರೋಲ್ ಆಕ್ಟ್ ಈ ದೇಶದಲ್ಲಿ ಜಾರಿಯಲ್ಲಿತ್ತು. ಪಿ ಚಿದಂಬರಂ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅವರು ಮನವಿ ಮಾಡಿಕೊಂಡ್ರು, ದಯವಿಟ್ಟು ಬಂಗಾರ ಖರೀದಿ ಮಾಡೋದು ಬಿಟ್ಟುಬಿಡಿ ಅಂತ. ವೀರಪ್ಪ ಮೊಯ್ಲಿ ಅವರು ಹೇಳಿದ್ರು, ರಾತ್ರಿ 8 ಗಂಟೆಗೆ ಪೆಟ್ರೋಲ್ ಬಂಕ್ಗಳನ್ನು ಬಂದ್ ಮಾಡಿಬಿಡೋದು ಒಳ್ಳೆಯದು, ಪೆಟ್ರೋಲ್ ಡೀಸೆಲ್ನ ಕೊರತೆ ಆಗಿದೆ ಅಂತ ಅಲ್ವಾ? ಹೌದು ಸರ್. ಈಗ ಮೋದಿ ಮಾಡಿದ್ರೆ ನೀವು ಬಗ್ಗೆ ಅಂತ ಹೇಳಿ ನಿಜ. ಇವರಾಗಲೇ ಹೇಳಿದ್ರು 63ನೇ ಇಸ್ವಿಲಿ ನೆಹರು ಅವರು ಕೇಳಿದ್ರು ಅಂತ. ಅವಾಗ ಏನಾಯ್ತು? 63ನೇ ಇಸ್ವಿಯಲ್ಲಿ ಭಾರತದಲ್ಲಿ ಯುದ್ಧ ನಡೀತಾ ಇತ್ತು. ಚೀನಾ ಭಾರತ 62-63ರಲ್ಲಿ ಚೀನಾ ಭಾರತದ ನಡುವೆ ಬಹಳ ದೊಡ್ಡ ಯುದ್ಧ ನಡೆದಿತ್ತು. ಮನೆಯೊಳಗಡೆ ಯುದ್ಧ ನಡೀತಾ ಇತ್ತು. ನೀವು ಹೇಳಿದ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ದೇಶದಲ್ಲಿ ಜನರಿಗೆ ಸೋಮವಾರ ಉಪವಾಸ ಮಾಡೋದು ಕೇಳ್ಕೊಂಡಿದ್ರು ಅಂತ. ಹೌದು, ಯಾವ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ನಡುವೆ ತಿಕ್ಕಾಟ ನಡೀತಾ ಇತ್ತು. ಯುದ್ಧ ಎಲ್ಲೋ ನಡೀತಿದ್ದಲ್ಲ, ಯುದ್ಧ ನಮ್ಮ ಮನೇಲೇ ನಡೀತಾ ಇತ್ತು. ನಾವು ಈ ದೇಶದ ಜನರಿಗೆ ನೀವು ಸ್ವಲ್ಪ ಸಂಯಮ ವಹಿಸಿ ಅಂತ ಕೇಳಿದ್ವಿ. ಮತ್ತೆ ಪರಿಸ್ಥಿತಿ ಏನು? ಸ್ವಾತಂತ್ರ್ಯ ಬಂದು ಇನ್ನೂ ಕೆಲವೇ ವರ್ಷಗಳಾಗಿದೆ. 12 ವರ್ಷದ ಮಗು ಭಾರತ ಆಗಿನ್ನು ತಾನೇ ಸ್ವಾತಂತ್ರ್ಯ ಬಂದಿದೆ. 200 ವರ್ಷಗಳ ಲೂಟಿ, ಅದಾದ್ಮೇಲೆ ಕೈ ಒಳಗಡೆ ದೇಶದ ಜನರಿಗೆ ತಿನ್ನೋದು ಕನ್ನ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ದೇಶದ ಪ್ರಜೆಗಳನ್ನ ಸ್ವಲ್ಪ ಸಂಯಮದಿಂದ ಇರಿ ಅಂತ ಹೇಳೋದಕ್ಕೂ $5 ಮಿಲಿಯನ್ ಎಕಾನಮಿ, $3 ಮಿಲಿಯನ್ ಎಕಾನಮಿ ಅಂತೆಲ್ಲ, ಟ್ರಿಲಿಯನ್ ಎಕಾನಮಿ ಅಂತೆಲ್ಲ ಭಾಷಣ ಮಾಡ್ತಿದ್ದಂತ ನರೇಂದ್ರ ಮೋದಿ ಅವರು ಇವತ್ತು ಈ ದೇಶದ ಜನರಿಗೆ ಎಲ್ಲೋ ಯುದ್ಧ ನಡೀತಾ ಇದ್ರೆ ನೀವು ಚಿನ್ನ ಖರೀದಿ ಮಾಡಬೇಡಿ, ನೀವು ಊಟದಲ್ಲಿ ಅಡಿಗೆ ಎಣ್ಣೆ ಬಳಸಬೇಡಿ, ನೀವೆಲ್ಲೂ ಕೂಡ ಆಚೀಚೆ ಕಾರಲ್ಲಿ ಓಡಾಡಬೇಡಿ, ನೀವು ಬಸ್ಸಲ್ಲಿ ಓಡಾಡಿ ಅಂತ ಹೇಳೋದು. ಅದಕ್ಕೆ ಬಿಜೆಪಿ ನಾಯಕರು, ನಾನು ನೋಡ್ತಾ ಇದ್ದೆ, ಗುಜರಾತಿನ ಮುಖ್ಯಮಂತ್ರಿ ಪಾಪ ಸೈಕಲ್ ಹೊಡಿತಾ ಇದ್ದಾರೆ. ನೋಡೋಣ, ಹಿಂಗೆ ಸೈಕಲ್ ಹೊಡಿರಪ್ಪ, ನೋಡೋಣ ಎಷ್ಟು ದಿವಸ ಹೊಡಿತೀರಾ ಅಂತ ಹೇಳಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬೈಕಲ್ಲಿ ಓಡಾಡ್ತಾರೆ, ಅವರಿಂದ ಗನ್ಮ್ಯಾನ್ ಬೈಕಲ್ಲಿ ಬರ್ತಾರೆ. ಹಾಗಲ್ಲ ಈ ನಾಟಕ. ನಿಮಿಷ, ನೀವು ಆರಂಭದಲ್ಲಿ ಕರ್ಮ ರಿಟರ್ನ್ಸ್ ಅಂದ್ರಿ, ಈಗ 2 ದಿವಸ ಹೊಡಿತೀರೋ ನೋಡೋಣ ಅಂತಿದ್ದೀರಿ. ಅಂದ್ರೆ ನೀವು ಬಿಜೆಪಿಯ ಬೆಂಬಲಿಗರು ನೀವು ಮಿತವ್ಯಯ ಮಾಡಿ ನಾವು ಕಾಂಗ್ರೆಸ್ನವ್ರು ಕೂತ್ಕೊಂಡು ತಮಾಷೆ ನೋಡ್ತೀವಿ ಅಂತ ಆಗಲ್ಲ ಸರ್. ಮತ್ತೆ ಇನ್ನೇನ್ರಿ ಅದು? ಆಗಲ್ಲ. ಕರ್ಮ ರಿಟರ್ನ್ಸ್ ಅಂದ್ರೆ ಏನ್ ಅರ್ಥ? ಅದು ಯಾರಿಗೆ ಕರ್ಮ ರಿಟರ್ನ್? ಮೋದಿಜಿ ಆಗಲ್ಲ, ಮೋದಿಜಿ ಏನ್ ಕರ್ಮ ರಿಟರ್ನ್ ಗೊತ್ತಾ? ನೀವಾಗ್ಲೇ ಹೇಳ್ತಾ ಇದ್ರಲ್ಲ, ನಾನು ನೋಡ್ತಾ ಇದ್ದೆ. भाइयों बहनों, वहां कांबोडिया में कुछ हो गया तो इस देश में असर पड़ता है. ಎಲ್ಲಿ ಮೋದಿಜಿ ಅವರು ಇದನ್ನ ಮಾತಾಡಿದ್ದು? ಭಾರತ ದೇಶದ ಪಾರ್ಲಿಮೆಂಟ್ ಅಲ್ಲಿ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ನಿಂತ್ಕೊಂಡು ನೆಹರು ಅವರು ಹೇಳಿದ್ದಲ್ಲ. ಹೌದು, ಅದನ್ನೇ ನಾನು ಹೇಳ್ತಾ ಇರೋದು. ಉಸ್ ದಿನ್ ನೆಹರು ಜಿ ನೇ ಕಹತೆ ಥೇ ಅಂತ ಹೇಳಿ ಭಾಷಣ ಮಾಡಿದ್ದಾರೆ. ನಾನು ಹೇಳ್ತಿರೋದು ಅದನ್ನೇ ಸರ್. ನೆಹರು ಜಿ ಉಸ್ ದಿನ್ ಕಹತೆ ಥೇ. ಅವತ್ತು ಭಾರತದ್ದು ಟ್ರಿಲಿಯನ್ ಎಕಾನಮಿ ಅಲ್ಲ, ಭಾರತ ದೇಶ ಅವತ್ತು ಕೈಯೊಳಗಡೆ ಭಿಕ್ಷಾಪತ್ರ ಇತ್ತು. 200 ವರ್ಷ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳಿಸಿ ಆಚೆ. ನಿರಂತರ ಲೂಟಿ ನಡೆದಿತ್ತು. ಆದ್ರೆ ಇವತ್ತು ಭಾರತ ವರ್ಲ್ಡ್ ಪವರ್,
ಭಾರತ ಜಗತ್ತಿನ ಮುಂದೆ ಎದ್ದು ನಿಂತ್ಕೊಂಡ್ರೆ ಇಡೀ ಜಗತ್ತು ಭಾರತದ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಆಶ್ಚರ್ಯ ಪಡುತ್ತೆ. ನ್ಯೂಕ್ಲಿಯರ್ ಪವರ್, ಫೈನಾನ್ಷಿಯಲ್ ಪವರ್ Okay. ನೀವು ಬರೋದಕ್ಕಿಂತ ಮುಂಚೆ ಆಗಿದೆ. ಮನಮೋಹನ್ ಸಿಂಗ್ ಕಾಲದಲ್ಲಿ ಆಗಿದೆ. ಇಂದಿರಾ ಗಾಂಧಿ ಅವರು ಭಾರತ ನ್ಯೂಕ್ಲಿಯರ್ ಪವರ್ ಮಾಡಿದ್ದು ಮೋದಿ ಅಲ್ಲ, ಎಸ್ ಅದಕ್ಕೂ ಮುಂಚೆ ಆಗೋಗಿದೆ. Okay. ಅಂತ ಅದ್ಭುತವಾದ ಸಾಧನೆಗಳನ್ನು ಮಾಡಿ ಜಗತ್ತಿನ ಮುಂದೆ ನಾವು ಮೀಸೆ ತಿರುತ್ತಿರೋ ಕಾಲದಲ್ಲಿ ನಮ್ಮ ದೇಶದ ಜನರಿಗೆ ಈ ತರದ ಒಂದು ಎಕ್ಸಾಂಪಲ್ ಸೆಟಪ್ ಮಾಡ್ತಿದ್ದೀರಿ. ನಾನು ಕೇಳೋದಕ್ಕೆ ಇಷ್ಟಪಡೋದು, ಇವ್ರಿಷ್ಟೆಲ್ಲ ಹೇಳಿದ್ರಲ್ಲ ಪೆಟ್ರೋಲ್ ರೇಟು ಹಾಗೆ ಹೀಗೆ ಅಂತ ಹೇಳಿ, ನೀವೇ ಆಗ್ಲೇ ಹೇಳಿದ್ರಿ ಚುನಾವಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ನೀವು ಹೇಳಿದ್ರಿ $120 ರೀಚ್ ಆಗಿತ್ತು ಅಂತ ಹೇಳಿ. ಹೌದು. ಹಾಗಾದ್ರೆ $120 ರೀಚ್ ಆಗಿದ್ದಾಗ ಬಿಜೆಪಿ ಅವರು ಬಾಯಿ ಬಿಚ್ಚಲಿಲ್ಲ, ಮೋದಿ ಅವರು ಬಾಯಿ ಬಿಚ್ಚಲಿಲ್ಲ, ಅವತ್ತು ಖರ್ಚು ಕಡಿಮೆ ಮಾಡಿ ಅಂತ ಹೇಳಿಲ್ಲ. ಪಂಚರಾಜ್ಯಗಳ ಚುನಾವಣೆ ಒಳಗಡೆ ಕೋಟ್ಯಾನು ಕೋಟಿ ಹಣವನ್ನು ಹರಿಸಿದ್ರು. ಮೋದಿಜಿ ರ್ಯಾಲಿಗಳಿಗೆ ಕೋಟ್ಯಾನು ಕೋಟಿ ಹಣ ಖರ್ಚಾಯಿತು. ರೋಡ್ ಶೋಗಳಿಗೆ ಕೋಟ್ಯಾನು ಕೋಟಿ ಖರ್ಚಾಯ್ತು. ಅವತ್ತು ಹೇಳ್ಬೋದಿತ್ತಲ್ಲ, ಸಿಂಪಲ್ ಆಗಿ ಚುನಾವಣೆ ಮಾಡಿ ದೇಶದ ಹಣವನ್ನು ವ್ಯರ್ಥ ಮಾಡಬೇಡಿ, ದೇಶಕ್ಕೆ ಆರ್ಥಿಕ ಸಂಕಷ್ಟ ಬಂದೊಡ್ಲಿದೆ. ಅವತ್ತು ಹೇಳಲಿಲ್ಲ. ಅವತ್ತು ನಾವು ಹೇಳಿದ್ವಿ, ವಿರೋಧ ಪಕ್ಷಗಳು ಹೇಳಿದ್ವಿ, ಚುನಾವಣೆ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಏರಿಸ್ತಾರೆ. ಇವತ್ತಾಗಲೇ ಹಾಲಿನ ಬೆಲೆಯನ್ನ ಅಮೂಲ್ನವರು ಮತ್ತು ಮದರ್ ಡೈರಿ ಅವರು ಹಾಲಿನ ಬೆಲೆಯನ್ನು ಏರಿಸಿದ್ದಾರೆ. ಯಾಕೆ ಏರಿಸಿದೀರಾ ಅಂತಂದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಅದಕ್ಕೆ ಹಾಲ್ ರೇಟು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. KMF ನವರು ರೇಟ್ ಏರಿಸಿದಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಲ್ಲ ಆಗಿದೆ ಸರ್, ನಾವು ಹೇಳ್ತೀವಿ ಕೇಳಿ. ಕರ್ನಾಟಕದಲ್ಲಿ KMF ನವರು ಜಾಸ್ತಿ ಮಾಡಿದಾಗ ಪೆಟ್ರೋಲ್ ಡೀಸೆಲ್ ಏರಿರಲಿಲ್ಲ. ಈಗ ನಾವು ರೈಸ್ ಮಾಡಿಲ್ಲ, ನಾವು ಇನ್ನೂ ರೈಸ್ ಮಾಡಿಲ್ಲ. ಅಲ್ಲ ಈಗಲ್ಲ ರೈಸ್ ಮಾಡಿಲ್ಲ, ರೇಸ್ ಆಗಿದೆ, ಏನೇನು ರೇಸ್ ಆಗಬೇಕಾಗಿದೆ ಸರ್.